ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ಚಲೋ ಅದಿರಿ? ನಾನಂತರೂ ಚೆನ್ನಾಗದನ್ ರೀ. ಬರ್ರಿ ಇವತ್ತು ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡಕತ್ತೀನಿ ನೋಡಿರಿ. ಯಾರೆಲ್ಲ ನಮ್ಮ ಸೈಡ್ ಬಂದ್ರಿ ಅಂದ್ರೆ ನೀವು ದಾವಣಗೆರೆ ಸೈಡ್ ಹೋದರೆ ಬೆಣ್ಣೆ ದೋಸೆ ತಿಂದಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬೆಣ್ಣೆ ದೋಸೆ ರೀ. ಬರ್ರಿ ಮತ್ತು ಅದೇ ಥರನ ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರ್ಸಕತ್ತೀನಿ ನೋಡಿರಿ. ನಾನಿಲ್ಲಿ ಒಂದು ಸೇರು ಅಂದರೆ ಒಂದು ಕಾಲ್ಪೋ ಅಂತ ಹೇಳ್ತಾರೆ ಅಷ್ಟು ಅಕ್ಕಿ ತೊಗೊಂಡೇನಿ. ಒಂದು ಲೋಟದಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಅಳತೆ ನೋಡ್ಕೊಳ್ರಿ. ಮತ್ತು ಅರ್ಧ ಲೋಟದಷ್ಟು ದಪ್ಪ ಅವಲಕ್ಕಿ ತೊಗೊಂಡೇನಿ ನೋಡಿರಿ. ಅವಲಕ್ಕಿ ಮತ್ತು ಉದ್ದಿನಬೇಳೆ, ಅಕ್ಕಿ, ಮೆಂತ್ಯಕಾಳು 2 ಸ್ಪೂನಷ್ಟು ಮೆಂತ್ಯಕಾಳು ಇವನ್ನಿಷ್ಟು ಐತಲ್ರಿ. ಕ್ಲೀನಾಗಿ ನೀವು ತೊಳೆದು ಬೆಳಗ್ಗೆನೇ ನೆನೆ ಹಾಕಿಬಿಡ್ರಿ. ಗೊತ್ತಾಯ್ತರ? ಒಂದು 8 ತಾಸಂತರೂ ಅಕ್ಕಿ ನೆನಿಬೇಕ್ರಿ. ಹಾಗಾಗಿ ಹೇಳಕತ್ತೀನಿ ನೋಡಿರಿ. ಇವಾಗ ನಾನು ಇಷ್ಟು ಮಿಕ್ಸ್ ಮಾಡಿ ಇದನ್ನು ತೊಳ್ಕೊಂಡು ಬಂದು ನೆನೆಗೆ ಇಡ್ತೀನಿ ನೋಡಿರಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು ನೋಡಿ. ಇವಾಗ ರಾತ್ರಿ ನಾನು ಮಿಕ್ಸಿ ಮಾಡೋಕ್ಕೆ ತಗೊಳಕತ್ತಿದ್ದೆಲ್ಲ ಅವಾಗ ತೋರ್ಸಕತ್ತೀನಿ ನೋಡಿರಿ. ಈ ಥರ ನೆಂದಿದೆ ಅಕ್ಕಿ. ನೆಕ್ಸ್ಟ್ ಇದಕ್ಕೆ ಮೊಸರು ಬೇಕು ನೋಡಿರಿ. 1 ಪಾಕೆಟ್ ಆದರೆ ಸಾಕು. ಮನೆಯಲ್ಲೇ ಇತ್ತು ಅಂದರೆ 1 ಲೋಟ ತೊಗೊಳ್ಳಿ. ಗ್ಲಾಸ್ ಲೋಟದಲ್ಲಿ 1 ಲೋಟ ತೊಗೊಳ್ಳಿ. ಇಲ್ಲಾಂದರೆ 1 ಪಾಕೆಟ್ ತೊಗೊಳ್ರಿ. ನೋಡಿರಿ ಈ ಥರ ಸಣ್ಣ ಆಗಬೇಕು, ಫುಲ್ಲು ಸಣ್ಣ ಆಗಬೇಕ್ರಿ. ಇದು ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಸಣ್ಣ ಆಗಬೇಕು ಹಿಟ್ಟು. ತುಂಬ ಚೆನ್ನಾಗಿ ಬರ್ತವ್ರಿ. ದಾವಣಗೆರೆ ಬೆಣ್ಣೆ ದೋಸೆ ಭಾಳ ಫೇಮಸ್ ಅಲ್ಲೇನ್ರಿ. ನೋಡಿರಿ ರಾತ್ರಿನ ಇದಕ್ಕೆ ಉಪ್ಪು ಮತ್ತು ಮೊಸರು ಹಾಕಿ ಕಲಸಿಟ್ಬಿಡ್ರಿ. ಶುಗರು ಮತ್ತು ಅಂದರೆ ಸಕ್ಕರೆ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಉಪ್ಪು ಮತ್ತು ಮೊಸರು ಹಾಕಿ ಕಲಸಿಟ್ಬಿಡ್ರಿ. ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಆಗ್ತಾವ್ರಿ ಫ್ರೆಂಡ್ಸ್. ಇದಕ್ಕೆ ಮಾತ್ರ ಬೆಣ್ಣೆ ಬೇಕು ಮತ್ತು ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಇರೋಕೆ ಬೇಕು ನೋಡಿರಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಬರ್ರಿ, ನಾನಿಲ್ಲಿ ಆಲೂಗಡ್ಡಿನ ಬೇಕು ಹಾಕಕತ್ತೀನಿ ನೋಡಿರಿ ಪಲ್ಯಕ್ಕೆ. ನಾ ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸಿಲ್ಲ. ಸೇಮ್ ಅದೇ ಥರನ ಮಾಡಿಕೊಡ್ರಿ. ಅದಕ್ಕೆ ಇದು ಸಾಂಬಾರು ಪುಡಿ ಮತ್ತು ಮಸಾಲೆ ಪುಡಿ ಏನೂ ಹಾಕೋಂಗಿಲ್ಲ. ಹಂಗೆ ವೈಟ್ ಇರಬೇಕ್ರಿ ಪಲ್ಯ. ವೈಟಾಗೆ ಮಾಡ್ಕೊಳ್ರಿ. ಗೊತ್ತಾಯ್ತಾ ಫ್ರೆಂಡ್ಸ್? ಸಾಂಬಾರು ಪುಡಿ ಹಾಕಬೇಡ್ರಿ ಅಷ್ಟೇ. ಸೇಮ್ ಟು ಸೇಮ್ ಪಲ್ಯ ಹಿಂಗೆ ನೀವು ದೋಸೆ ಪಲ್ಯ ಮಾಡ್ತಿರಲ್ಲ ಅದೇ ಥರನೇ. ನನಗೆ ತೋರ್ಸೋಕ್ಕಾಗಲಿಲ್ಲ, ಇದು ಟೈಮ್ ಆಯಿತು, ಹಾಗಾಗಿ ನಾನು ತೋರಿಸಿಲ್ಲ. ಇವಾಗ ಇದನ್ನು ನಾನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ ರೀ ಪಲ್ಯ ಮಾತ್ರ. ನೀವು ಇದಕ್ಕೇನು ಮಸಾಲ ಹಾಕ್ತಿರಲ್ಲ ನೀವು ಆ ಪಲ್ಯಕ್ಕೆ, ಇದಕ್ಕೇನು ಮಸಾಲ ಹಾಕ್ಬೇಡ್ರಿ. ಉಪ್ಪು ಮತ್ತು ಬೆಲ್ಲ, ಒಂದು ಸ್ವಲ್ಪ ಜೀರಿಗೆ ಅದನ್ನು ಒಗ್ಗರಣೆ ಕೊಟ್ಟರೆ ಆಯ್ತು ನೋಡಿರಿ. ಇದು ಇವಾಗ ಇದು ನಾನು ಬೇಯಕ್ಕಿಟ್ಟು ನೆಕ್ಸ್ಟ್ ನಿಮಗೆ ದೋಸೆ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ನೀವು ಬೆಣ್ಣೆ ದೋಸೆ ಮನೆಯಲ್ಲೇ ಮಾಡ್ಕೋಬೋದು. ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿರಿ. ಇವಾಗ ಬೆಳಗ್ಗೆ ನಾನು ಹಿಟ್ಟು ಯಾವ ಥರ ಉಬ್ಬಿ ಬಂದೈತಿ ಅಂತ ನೋಡಿರಿ. ನನ್ನ ಕೈಗೆ ಸ್ವಲ್ಪ ಹುಳಿ ಜಾಸ್ತಿ, ಬೇಗ ಉಬ್ಬಿ ಬಂದುಬಿಡುತ್ತೆ ನೋಡಿರಿ. ನೀವು ಆ ಥರ ಉಬ್ಬತೈತಿ ಅಂದರೆ ಅದ್ರ ಮೇಲೆ ವೇಟ್ ಇರೋದು ಏನಾದರೂ ರಾತ್ರಿಯೇ ಇಟ್ಟು ಮಲ್ಕೊಂಬಿಡಿ, ನಿಮಗೆ ಸಮಸ್ಯೆನೇ ಇರಲ್ಲ. ನಾನು ಒಂದು ದೊಡ್ಡ ಕಾಲು ಇಟ್ಬಿಟ್ಟಿದ್ದೆ ಅದ್ರ ಮೇಲೆ, ಹಾಗಾಗಿ ಅದು ಸ್ವಲ್ಪನೇ ಉಬ್ಬಿದೆ. ಇವಾಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋಬೇಕು ನೋಡಿರಿ. ಸ್ವಲ್ಪ ಹಾಕ್ಕೊಡ್ರಿ, ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟೇ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಇಷ್ಟು ಹಾಕ್ಕೊಂಡ್ರೆ ಮುಗಿತಿದೆ, ಹಿಟ್ಟು ರೆಡಿ ಆಯಿತು. ಇವಾಗ ಇದನ್ನು ನೀಟಾಗಿ ಎಲ್ಲದನ್ನು ಕಲಿಸ್ಕೊಂಡು ಹಿಟ್ಟು ರೆಡಿ ಮಾಡ್ಕೊತೀರಾ. ಈ ಕಡೆ ನೋಡಿರಿ, ನಾನು 1/4 kg ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ 1/4 kg ಅಷ್ಟು ಎಮ್ಮೆ ಬೆಣ್ಣೆ ತೊಗೊಂಡಿದ್ದೀನಿ. ಈಗೇನು ಬಟರ್ ಸಿಗುತ್ತಲ್ಲ, ಅಂಗಡೀಲಿ ಸಿಗುತ್ತೆ ನೋಡಿ, ಬಟರ್ ಕೊಡಿ ಅಂದರೆ ಕೊಡ್ತಾರೆ. ನಾನು ಮನೆಯಲ್ಲೇ ಮಾಡಿದ್ದು ಇತ್ತು, ನಿಮಗೆ ತೋರ್ಸೋಕ್ಕೆ. ಇವಾಗ ಹಂಚು ಕಾಯಕ್ಕಿಟ್ಟಿದ್ದೆ ನೋಡಿರಿ, ದೋಸೆ ಹಂಚು. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ರಿ ಫಸ್ಟಿಗೆ. ಇದಕ್ಕೆ ಎಣ್ಣೆ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬೆಣ್ಣೆ ದೋಸೆ ಅಂದರೆ ಬೆಣ್ಣೆಗೆ ಮಾಡ್ಬೇಕ್ರಿ. ದಾವಣಗೆರೆಯಾಗ ರೀ ಎಷ್ಟು ಬೆಣ್ಣೆ ಹಾಕಿ ದೋಸೆ ಮಾಡ್ತಾರಂತೀರಿ, ತಲೆ ಚಿಟ್ ಅನ್ನತ್ತೆ ನೋಡಿ ಫ್ರೆಂಡ್ಸ್. ಅಷ್ಟು ಬೆಣ್ಣೆ ಹಾಕಿರ್ತಾರೆ ನೋಡಿರಿ. ನಿಮ್ಗೆ ಎಷ್ಟು ಬೇಕಾಗ್ತದೆ, ನೀವು ಜಾಸ್ತಿ ಬೆಣ್ಣೆ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ರಿ, ಸ್ವಲ್ಪ ತಿನ್ನೋದಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನೋಡಿರಿ, ನಾನು ಬೆಣ್ಣೆ ಹಾಕಿದ್ದಕ್ಕೆ ಎಣ್ಣೆ ಹಾಕಬೇಡ್ರಿ ಫ್ರೆಂಡ್ಸ್. ಬೆಣ್ಣೆ ಹಾಕಿ ನೀವು ಇದ್ರ ಮೇಲೆ ಹಿಟ್ಟು ಹಾಕ್ಬೇಕು ನೋಡಿರಿ. ತೋರಿಸ್ತಿದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕ್ಕೊಳ್ರಿ. ಅಂದರೆ ಭಾಳ ದೊಡ್ಡವು ಮಾಡಬೇಡ್ರಿ, ಟೇಸ್ಟ್ ಬರೋಲ್ಲ. ಸಣ್ಣವೇ ಇರಲಿ ಬೆಣ್ಣೆ ದೋಸೆ. ಇವಾಗ ಇದು ನೋಡಿರಿ ರೆಡಿ ಆಯಿತು. ಸ್ವಲ್ಪನೇ ಮೇಲೆ ಗುಳ್ಳೆ ಬರ್ತದಲ್ಲ, ಆ ಟೈಪ್ ಬರೋ ಮಟ್ಟ ನೀವು ಹಾಕಕ್ಕೆ ಹೋಗ್ಬೇಡ್ರಿ ಬೆಣ್ಣಿನ. ನೋಡಿ ತೋರಿಸ್ತೀನಿ ನಾನೀಗ. ಇದೇನಾಯ್ತಲ್ಲ ಈ ಟೈಪ್ ಬರ್ಬೇಕು ನೋಡಿರಿ. ಒಂದು 2 ನಿಮಿಷ ಬಿಟ್ಟುಬಿಡಿ. ನೀವು ಸಡನ್ಲಿ ನೀವು ಬೆಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ, ಆಯಿತಾ? ಇವಾಗ ನೋಡಿರಿ ಈ ಥರ ಎಲ್ಲ ಶೇಪ್ ಬರುತ್ತಲ್ಲ, ಆವಾಗ ನೀವು ಬೆಣ್ಣೆ ಹಾಕ್ರಿ. ನೋಡಿರಿ ತೋರಿಸ್ತೀನಿ ನಾನು ನಿಮಗೆ. ಇಷ್ಟ ಸಿಂಪಲ್ ಇದು ಬೆಣ್ಣೆ ದೋಸೆ ಮಾಡೋದು. ಇದಕ್ಕೆ ಅನ್ನ ಹಾಕೋದು ಮತ್ತು ಏನು ಹಾಕೋಕ್ಕೆ ಹೋಗ್ಬೇಡ್ರಿ. ಅನ್ನ, ಕಡಲೆಬೇಳೆ, ತೊಗರಿಬೇಳೆ ಹಾಕ್ತಿರಲ್ಲ ಆ ದೋಸೆಗೆ, ಇದಕ್ಕೆ ಆ ಥರ ಏನೋ ಹಾಕೋಕ್ಕೆ ಹೋಗ್ಬೇಡ್ರಿ. ಮೊಸರು ಮಾತ್ರ ಹಾಕೋಕ್ಕೆ ಬೇಕಾಗ್ತದೆ ರೀ. ನೋಡಿರಿ ಇವನ್ನ ಬೆಣ್ಣೆ ಹಾಕ್ತಿದ್ದೀನಿ ನೋಡಿರಿ. ನಿಮಗೆ ಎಷ್ಟು ಬೆಣ್ಣೆ ಬೇಕೋ ಅಷ್ಟು ಹಾಕ್ಬಿಡ್ರಿ. ನೋಡಿ ಫ್ರೆಂಡ್ಸ್, ನೋಡಿದರೆ ಬಾಯಾಗ ನೀರು ಬರುತ್ತೆ ಬೆಣ್ಣೆ ದೋಸೆ ಅಂದರೆ. ನಾವಂತರೂ ದಾವಣಗೆರೆ ಸೈಡು ಆ ಕಡೆ ಚನ್ನಬಸಪ್ಪ ಜವಳಿ ಅಂಗಡಿ ಕೇಳಿರ್ಬೋದಲ್ಲ ನೀವು. ಆ ಕಡೆ ನಾವು ಹೋದ್ವಿ ಅಂದರೆ ಬೆಣ್ಣೆ ದೋಸೆ ತಿಂದೇ ಬರ್ತೀವಿ ರೀ.
ಮತ್ತು ನೀವು ಹೋದರೆ ಬಿಡಬಾರ್ದು ನೋಡಿರಿ ಫ್ರೆಂಡ್ಸ್, ಮಿಸ್ ಮಾಡ್ಕೊಬೇಡ್ರಿ ದಾವಣಗೆರೆ ಬೆಣ್ಣೆ ದೋಸೆನ ತಿಂದು ಬರ್ರಿ ಅಂತ ಹೇಳ್ತೀನಿ. ಈಗ ಆ ಕಡೆ ನಾನು ಅದನ್ನು ದೋಸೆ ಹಾಕಿದ್ದಲ್ಲ, ಈ ಸೈಡು ಕೊಬ್ಬರಿ ಚಟ್ನಿ ಮಾಡ್ಕೊಳಕತ್ತಿದ್ದೆ. ಈ ಕೊಬ್ಬರಿ ಚಟ್ನಿಗೂ ಒಂದು ಟೆಕ್ನಿಕ್ ಐತೆ ನೋಡಿರಿ ಫ್ರೆಂಡ್ಸ್. ಏನಂತ ಹೇಳ್ತೀರಾ, ಇದಕ್ಕೆ ಪುಟಾಣಿ ಹಾಕಂಗಿಲ್ಲ ರೀ ನೀವು, ಗೊತ್ತಾಯ್ತಾ ಫ್ರೆಂಡ್ಸ್? ಪುಟಾಣಿ ಹಾಕಬೇಡ್ರಿ. ಒಂದು ಸ್ವಲ್ಪ ಚಕ್ಕಿ, ಒಂದು ಸ್ವಲ್ಪ ಲವಂಗ, ಒಂದು ಏಲಕ್ಕಿ ಕಾಯಿ, ಉಪ್ಪು, ಸಕ್ಕರೆ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಳ್ರಿ. ಪುಟಾಣಿ ಸ್ಕಿಪ್ ಮಾಡಿಬಿಡ್ರಿ. ಪುಟಾಣಿ ಹಿಟ್ಟು ಹಾಕ್ತೀವಲ್ಲ ನಾವು ದೋಸೆ ಹಿಟ್ಟಿಗೆ, ಆದರೆ ಇದಕ್ಕೆ ಹಾಕಂಗಿಲ್ಲ ಫ್ರೆಂಡ್ಸ್. ನೋಡಿರಿ, ಇವಾಗ ಈ ಕಡೆನೂ ದೋಸೆ ರೆಡಿ ಆಯಿತು. ಬನ್ನಿ ಮತ್ತೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಬೆಣ್ಣೆ ದೋಸೆನ. ಬಟರೇನು ಇವಾಗೇನೆಲ್ಲ ಇದ್ರ ಬೇಕ್ರಿ ಒಳಗೆ ಸಿಗುತ್ತತ್ರಿ, ತಂದು ಮಾಡಿಕೊಡ್ರಿ. ಬೆಣ್ಣೆ ದೋಸೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಸಿಂಪಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಅಕ್ಕಿ ಮಾತ್ರ ರೇಷನ್ ಅಕ್ಕಿ ಹಾಕಿರಿ, ಇಲ್ಲ ದೋಸೆ ಅಕ್ಕಿ ಕೊಡ್ರಿ ಅಂದರೆ ಕೊಡ್ತಾರೆ ಕಿರಾಣಿ ಅಂಗಡಿ ಒಳಗೆ. ಚಲೋ ಅಕ್ಕಿ ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್, ಬರೋಂಗಿಲ್ಲ ಚೆನ್ನಾಗಿ. ರೇಷನ್ ಅಕ್ಕಿ ಕೊಡಿ ಅಂದರೆ ಕೊಡ್ತಾರೆ, ಮತ್ತು ದೋಸೆ ಅಕ್ಕಿನೂ ಸಿಗುತ್ತೆ ನೋಡಿ, ಕೊಡ್ರಿ ಅಂದರೆ ಕೊಡ್ತಾರೆ. ನೀವು ಅದನ್ನು ತೊಗೊಂಡು ಬಂದು ಮಾಡಿರಿ. ನೀವು ಚಲೋ ಅಕ್ಕಿಯಾಗಿ ಮಾಡೋಕ್ಕೆ ಹೋದ್ರೆ ಸರಿಯಾಗಿ ಬರೋಲ್ಲ. ಇವಾಗ ನೋಡಿರಿ, ಕೊಬ್ಬರಿಗೆ ಬೆಲ್ಲ ಸಕ್ಕರೆ ಹಾಕಿದೆ, ಬೆಳ್ಳುಳ್ಳಿ ಹಾಕಿದೆ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇಷ್ಟೇ ಹಾಕ್ಬೇಕ್ರಿ ಇದಕ್ಕೆ. ಮತ್ತು ಒಂದು ಏಲಕ್ಕಿ ಕಾಯಿ, ಒಂದು ಸ್ವಲ್ಪ ಚಕ್ಕಿ, ಒಂದು ಲವಂಗ, ಹಸಿ ಶುಂಠಿ ಹಾಕಿರಿ. ಮತ್ತು ಇದಕ್ಕೇನು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಬರೋಲ್ಲ ದೋಸೆಗೆ. ನೋಡಿರಿ, ಇವಾಗ ಇದನ್ನು ಎಲ್ಲ ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈ ಕಡೆ ಆಲೂಗಡ್ಡೆ ಬೆಂದಿದ್ದು ರೀ, ಆಲೂಗಡ್ಡೆ ತೆಗೆದು ಪಲ್ಯ ಮಾಡಿಬಿಟ್ಟೆ. ಇವಾಗ ದೋಸೆನೂ ರೆಡಿ ಆಗೈತಿ. ಬನ್ನಿ ಫ್ರೆಂಡ್ಸ್, ಮತ್ತು ಮಸಾಲೆ ದೋಸೆ ಬೆಣ್ಣೆ ದೋಸೆ ತಿನ್ನೋಣ ಎಲ್ಲರೂ. ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ ಅಂದ್ರೆ ಬಾಯಾಗ ನೀರು ಬರ್ತಾವೆ ನಮ್ಮ ಬೆಣ್ಣೆ ದೋಸೆ ನೋಡಿದರೆ ದಾವಣಗೆರೆ ಸೈಡು. ಇಲ್ಲಿ ನೋಡಿ, ಫಸ್ಟಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಾಳು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಚಟ್ನಿಗೆ. ಅಲ್ಲಿ ಚಟ್ನಿ ರುಬ್ಕೊಂಬಂದಿದ್ದಲ್ಲ, ಆ ಚಟ್ನಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತಲ್ಲ ಒಗ್ಗರಣೆ ಕೊಡೋದು, ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ. ನೋಡಿ, ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಚಟ್ನಿ ಪಲ್ಯ ಮಾಡಿಕೊಡ್ರಿ. ಆಲೂಗಡ್ಡೆ ಪಲ್ಯಗೆ ಮಸಾಲೆ ಹಾಕೋಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಮಸಾಲೆ ಪುಡಿ ಹಾಕೋಕ್ಕೆ ಹೋಗ್ಬೇಡ್ರಿ, ವೈಟಾಗೆ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟು ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಮತ್ತು ಎಲ್ಲ ತೋರಿಸಿದ್ದೀನಿ ನೋಡಿರಿ ನಾನು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿರಿ. ಮನೆಯಲ್ಲೇ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಬೆಣ್ಣೆ ದೋಸೆನ. ನಾನು ವಿಡಿಯೋ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಹಾಗೆ ನೋಡಬೇಡಿ, ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ಚಟ್ನಿನೂ ರೆಡಿ ಆಯಿತು. ನೆಕ್ಸ್ಟ್ ನಾನು ನಮ್ಮ ಮನೆ ಹಿಂದ್ಗಡೆ ಹೋಗಿ ಒಂದು ಬಾಳೆದೆಲೆ ಹರ್ಕೊಂಬಂದೆ, ನಿಮಗೆ ಬೆಣ್ಣೆ ದೋಸೆ ಕೊಡೋಣ ಅಂಥೇಳಿ. ಬನ್ನಿ ಫ್ರೆಂಡ್ಸ್, ನನ್ನ ಕೈ ರುಚಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಾ. ಮತ್ತು ಇನ್ಯಾಕೆ ತಡ, ಬನ್ನಿ ಬೆಣ್ಣೆ ದೋಸೆ ತಿಂದು ಮತ್ತು ಸಿಗೋಣ ಎಲ್ಲರೂ. ನೋಡಿ ಫ್ರೆಂಡ್ಸ್, ಇವಾಗ ಚಟ್ನಿ ಹಾಕ್ಕೊಳಕತ್ತೀನಿ, ಮತ್ತು ಒಂದು ಸ್ವಲ್ಪ ಪಲ್ಯನ ಹಾಕ್ಕೊಂಡು ಚಟ್ನಿ ಪಲ್ಯ ಬೆಣ್ಣೆ ದೋಸೆ ರೆಡಿ ಆಗೈತಿ. ಬರೀ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗೈತೆ ರೀ ಕಮೆಂಟ್ ಹಾಕಿರಿ ಚೆನ್ನಾಗಿದೆ ಅಂತ. ಮತ್ತು ಇನ್ಯಾವ ಥರ ರೆಸಿಪಿ ಬೇಕು ಅಂತ ಹೇಳ್ರಿ, ಮತ್ತು ಯಾವ ಥರ ಸಾಂಗ್ ಹೇಳಬೇಕು ಅಂತ ಹೇಳ್ರಿ, ನಿನ್ನೆ ಕತೆ ಹೇಗಿದೆ ಅಂತಲೂ ಹೇಳ್ರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಾ, ಇನ್ನೂ ಸಪೋರ್ಟ್ ಕೊಡಿರಿ, ಇನ್ನೂ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರದು ನಂಗೆ ಭಾಳ, ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಫ್ರೆಂಡ್ಸ್. ಬನ್ನಿ ಬನ್ನಿ ಜನರೇ ಅಂತ ಹೇಳ್ತಾರಲ್ಲ, ಹಾಗೆ ಬನ್ನಿ ಎಲ್ಲರೂ ಬೆಣ್ಣೆ ದೋಸೆ ತಿನ್ನೋಣ. ಮತ್ತೆ ಸಿಗ್ತೀನಿ, ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಫ್ರೆಂಡ್ಸ್. ಬಾಯ್.